ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊತೀನಿ. ಸೊ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಸ್ನೇಹ ಬಂದು ಟೆಂಪಲ್ಗೆ ಹೋಗ್ತಿದ್ದೀವಿ. ಅದು ಕಡೂರು ಹತ್ರ ಇರೋ ದುರ್ಗಾ ಪರಮೇಶ್ವರಿ ಟೆಂಪಲ್. ಸೊ ಅದನ್ನು ವ್ಲಾಗ್ ಮಾಡೋಣ ಅಂದ್ಕೊಂಡ್ವಿ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡ್ವಿ. ಸೊ ಇವಾಗ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಫಸ್ಟ್ನೇ ಬಸ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿಂದ ತುಮಕೂರಿಗೆ ಹೋಗಿ ತುಮಕೂರಿಂದ ಶಿವಮೊಗ್ಗ ಬಸ್ ಹೋಗಿ ಕಡೂರು ಹೋಗ್ತೀವಿ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಎಲ್ಲ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವಿಬ್ಬರೇ ಹೋಗ್ತಿರೋದು. ಇಷ್ಟು ಲಾಂಗ್ ನಾವು ಹೋಗಿರೋದು, ಇಬ್ಬರು ಹೋಗಿರೋದು ತುಂಬ ಇದೇ ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು. ಕ್ಲಾರಿಟಿ ಯಾಕೋ ಬರ್ತಾ ಇಲ್ಲ. ಹೋಗಿದ್ದೀವಿ, ಫ್ರೆಂಡ್ಸ್ ಎಲ್ಲ ಹೋಗಿದ್ದೀವಿ, ನಾವಿಬ್ಬರೇ ಹೋಗಿಲ್ಲ. ಆ್ಯಕ್ಚುಲಿ ವೀಣಾ ಅನುಷಾ ಎಲ್ಲ ಬರಬೇಕಿತ್ತು, ಸಮ್ ರೀಸನ್ಸಿಂದ ಬರ್ತಾ ಇಲ್ಲ. ನಾನು ಬಸ್ ಸ್ಟ್ಯಾಂಡಲ್ಲಿ ಹತ್ತಿದ್ರೆ ನನ್ನ ಸ್ನೇಹ ಬಸವ ಭವನಲ್ಲಿ ಹತ್ತಿದ್ದು. ಸೊ ಗೊತ್ತಿಲ್ಲ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಕೇಳಿಸ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಬನ್ನಿ ಗೈಸ್, ಬಂದ್ವಿ ತುಮಕೂರು ಬಸ್ ಸ್ಟ್ಯಾಂಡ್. ನೋಡಿ ಹೇಗಿದೆ, ನಿಮ್ಮನ್ನೂ ಹಾಕ್ಬಿಡ್ತೀನಂತ. ಗೈಸ್, ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇವಾಗ ಶಿವಮೊಗ್ಗ ಬಸ್ಗೆ ಹೋಗಬೇಕು. ತುಮಕೂರು ಬಸ್ ಸ್ಟ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿ. ನೋಡಿದ್ರೆ ನೋಡ್ಕೊಳ್ಳಿ, ಐ ಡೋಂಟ್ ಕೇರ್. ನೀವು ಸ್ನೇಹ ನನ್ನ ಸುಮ್ಮನೆ ಹಿಂಗೆ ಮಾಡ್ಕೊಂಬರ್ತಿದ್ದೀನಿ. ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ನಂಗೆ ಕಾನ್ಷಿಯಸ್ ಆಗ್ಬಿಡಿ. ಇವಾಗ ಹಿಂಗೆ ಬರಬೇಕು ಬಸ್. ಸ್ನೇಹ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು ನಾವು. ಕಂಡಕ್ಟರ್ಸ್ ಡ್ರೈವರ್ಸ್ ಸ್ಟೆಪ್ಪು ಆಮೇಲೆ. ಸ್ನೇಹ ಹೇಳಿ ಅನಿಸಿದೆ ಹೋಗ್ತಾ ಇರೋದು? ಸಾಕಷ್ಟು ಖುಷಿ ಆಗ್ತೈತೆ. ಇದು ಜಾಸ್ತಿ ಲಾಂಗ್ ಡಿಸ್ಟೆನ್ಸ್ ಅಲ್ಲ. ನಾನು ಬೇರೆಯವ್ರು ನೋಡ್ತಿದ್ದೆ, ನಾನು ಕೇರೆ ಮಾಡ್ತಿಲ್ಲ. ಅಂದರೆ ಅವ್ರು ನೋಡ್ತಿದ್ದಾರಲ್ಲಪ್ಪ. ನೋಡಿ ಗೈಸ್, ಈ ಫ್ಲೋರ್ಗೆ ಶಿವಮೊಗ್ಗ. ಅಲ್ಲಿ ಫಿಲ್ ಆಗಿಬಿಟ್ಟವ್ರೆ. ಇಲ್ಲಿ ಶಿವಮೊಗ್ಗ ಬಸ್ಗೊಂದು ಫುಲ್ ಡಿಮ್ಯಾಂಡ್. ಶಿವಮೊಗ್ಗ ಅಂದೆಲ್ಲ ಹೊಸದುರ್ಗ, ಶಿವಮೊಗ್ಗ ಫುಲ್. ಗೈಸ್, ಇವಾಗ ನಾವು ವೇಟ್ ಮಾಡ್ತೀವಿ ಬಸ್ಗೆ. ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾರೆ, ಅಂಕಲ್ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ರು, ನಮ್ಮನ್ನ ಮಾತಾಡ್ತಿರೋದು. ನನ್ನ ಫ್ರೆಂಡ್ ಸ್ನೇಹ. ನಾವು ಬಸ್ ಮೇ ಬಿ ಟಿಫನ್ನಿಗೆ ನಿಲ್ಲಿಸ್ತಾರೆ. ನಾವು ನೆಕ್ಸ್ಟ್ ಹೋಗೋ ಬಸ್ ಬಂದರೆ ಬಸ್ಗೆ ಹೋಗ್ತೀವಿ. ಅಲ್ಲಿ ಟಿಫನ್ ಅಲ್ಲೇ ಎಲ್ಲಾದರೂ ಹಾಕ್ತಾರೆ. ಅರಸೀಕೆರೆನ ಎಲ್ಲ ಹಾಕ್ತಾರೆ. ಅರಸೀಕೆರೆನ ಹೇಳಬೇಕು, ತಿಪ್ಟೂರಲ್ಲಿ ಹಾಕ್ಬೋದು ಗೈಸ್. ಅಲ್ಲಿ ಟಿಫನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಎಷ್ಟೊಂದು ಜನ ಹೋಗ್ಬೇಕು ಅಂದ್ಕೊಂಡಿದ್ದು, ಎಲ್ಲ ಅಲ್ಲಲ್ಲೇ ಕ್ಯಾನ್ಸಲ್ ಆದರು. ಸೊ ನಾವಿಬ್ಬರೇ ಇವಾಗ ಹೋಗ್ತಾ ಇರೋದು. ನನ್ನ ಫೇವ್ರೆಟ್ ಗಾಡೆಸ್ ಟೆಂಪಲ್ಗೆ ಹೋಗ್ತಾಯಿದ್ದೆ. ನಿಮಗೂ ತೋರಿಸ್ತೀನಿ. ಟೆಂಪಲ್ ಒಳಗೆ ತೋರ್ಸೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತೋರಿಸ್ತೀನಿ ಅಲ್ವಾ ಸ್ನೇಹ ಫಸ್ಟ್ ಟೈಮು, ನಂದು ಇದು 3rd ಟೈಮ್ ಹೋಗ್ತಾ ಇರೋದು. ಸ್ನ್ಯಾಕ್ಸ್ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಏನಾದರೂ ಲಾಂಗ್ ಜರ್ನಿ ಅಲ್ಲ, ಅದಕ್ಕೆ. ನಮ್ಮ ಫ್ರೆಂಡ್ಸ್ಗೆಲ್ಲ ನೋಡಿ, ದೃಷ್ಟಿ ಹಾಕ್ಬೇಡಿ ಆದರೆ ಕೂದಲು ನೋಡಿ ಅಂತಂದೆ. ಏನು ತೊಗೊಳ್ಳೋದು ಅಂತ ಕವರಲ್ಲಿ ಹಾಕ್ಕೊಡ್ತೀರಾ? ನೋಡಿ ಗೈಸ್, ಎಲ್ಲ ತೆಗ್ದು ಬ್ಯಾಗ್ಗಳು ತುರುಕ್ತಾ ಇದ್ದೀವಿ. ಪವರ್ ಬ್ಯಾಂಕ್ ಮಾಡಿ ರಿಯಲ್ ಬೇಡ, ಇಲ್ಲ ಐತಿ ಬ್ಯಾಗ್ ಇಟ್ಕೊಂಡಿದ್ದೀವಿ. ನೀನು ಬ್ಯಾಗಲ್ಲಿ ಆಗಲ್ಲ ಕೂಡ. ಫೋನಿಂದ ನಮ್ಮ ಫ್ರೆಂಡ್ ಬ್ಯಾಗ್ನ ಕ್ಯಾರಿ ಮಾಡಿ ಹಿಂಗೆ ಲೈಕಕ್ಕಾಗಲ್ಲ ಇರಲ್ಲ, ಅದಕ್ಕೆ. ನನಗೆ ಗೊತ್ತಿರೋದು ಎಷ್ಟು ಗಂಟೆಗೆ ಹೋಗ್ತೀವಿ ಅನ್ನೋ ಸ್ನೇಹಿತ ಇರೋ ಆಗ್ತೀವಿ. ಫೈನಲಿ ಕ್ಯಾಚ್ ಮಾಡಿದ್ವಿ ಬಸ್. ನಾನ್ ಸ್ಟಾಪ್ ಅಶ್ವಮೇಧ ಕಡೂರು ಸ್ಟಾಪ್ ಕೊಡ್ತಾರೆ. ಲಾಸ್ಟ್ ಸೀಟಲ್ಲಿ ಕೂತಿದ್ದೀವಿ. ಫುಲ್ ಸೀಟಲ್ಲಿ ಗೈಸ್, ಇವಾಗ ಬಸ್ ಬಂದು ಟಿಫನ್ಗೆ ಹಾಕಿದ್ದಾರೆ. ಟೈಮ್ ಎಷ್ಟು 8:30 ಆಗಿದೆ. KB ಕ್ರಾಸಲ್ಲಿ ಟಿಫನ್ಗೆ ಹಾಕಿದ್ದಾರೆ. ನಮ್ಮಮ್ಮ ಕಾಲ್ ಮಾಡ್ತವ್ರೆ. ಹೋಟ್ಲು ಮಯೂರ್ ಹೋಟೆಲ್
ನಾವು ಇಲ್ಲಿ ತಿನ್ನಲ್ಲ, ಕಡೂರಲ್ಲಿ ತಿಂತೀವಿ ಗೈಸ್. ಹೆಂಗಿತ್ತು ಟ್ರಾವೆಲಿಂಗು? ಚೆನ್ನಾಗಿತ್ತು. ಲಾಸ್ಟ್ ಇದರಲ್ಲಿ ಎತ್ತಿ 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 ಇದೇ ಆಯ್ತು ನಿಲ್ಲಿಸ್ತಾರಲ್ಲ ಮಧ್ಯದಲ್ಲಿ. ಗೈಸ್ ನಮ್ಮ ಸ್ನೇಹಾಗೆ ತಿರುಪ್ತಿಗೆ ಬಂದಂಗೆ ಅನಿಸ್ತೈತಂತೆ ಮಧ್ಯೆ ನಿಲ್ಲಿಸೋದಕ್ಕೆ. ಇದು ಲಾಂಗ್ ಅಲ್ವಾ, ಬೆಂಗಳೂರಿಂದ ಬಂದಿರುತ್ತೆ ಗಾಡಿ ಇದೆ. ನಮ್ಮ ಬಸ್ಸಲ್ಲಿರೋರೇ ನಮಗೆ ನೋಡ್ತಾರೆ ಬಟ್ ಆದರೂ ಮಾತಾಡ್ತೀವಿ. ಏನು ಮಾತಾಡೋದು ಅಷ್ಟೇ ಗೈಸ್. ಇಲ್ಲಿ ಮಯೂರ ಟಿಫನ್ ರೂಮ್ ಅಂತ ಏನೋ ನಿಲ್ಲಿಸಿದ್ದಾರೆ. ಎಲ್ಲ ಬಸ್ಗಳು ಇಲ್ಲೇ ನಿಲ್ಲಿಸ್ತಾರೆ, ಎಲ್ಲ ಲಾಂಗ್ ರೂಟೋಗು. ನೋಡಿ ನಾವು ಹೋದ್ಸಲ ಬಂದಾಗ ನಮ್ಮ ಅಕ್ಕ ಜೊತೆ ನಾವು ಇಲ್ಲೇ ಟಿಫನ್ ತಿಂದಿದ್ವಿ. ಇವಾಗ ಇನ್ನೂ ಹೊಟ್ಟೆ ಹಸಿತಿಲ್ಲ, ಅದಕ್ಕೆ ಕಡೂರ್ಗೆ ಹೋಗಿ ತಿನ್ನೋಣ ಅಂದ್ಕೊಂಡಿದ್ದೀವಿ. ಸ್ನ್ಯಾಕ್ಸ್ ಅಂತೂ ತಿಂದಿಲ್ಲ. ಲಾಸ್ಟ್ ಎಲ್ಲರೂ ಇದ್ದಾರಲ್ಲ ಅದಕ್ಕೆ ತಿನ್ನೋಕೆ ಹೋಗ್ತಿದೆ ಎಲ್ಲರೂ ಮುಂದೆ. ತಿಂದ್ವಿ, ಅದ್ರ ಚಕ್ಲಿ ತಿಂದ್ವಿ, ಬಟ್ ಲಾಸ್ಟಲ್ಲಂತೂ ಎತ್ತಿ ಹಾಕಿ 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 ಜಾಸ್ತಿ ಇದೆ ಅಲ್ವಾ, ಅದು ಬೇರೆ ಅಶ್ವಮೇಧ ಲಾಸ್ಟಲ್ಲಿ ಕೂತಿದ್ದೆ. ಅಲ್ಲೇ ಸಿಕ್ಕಿದೆ ಸೀಟ್, ಸಿಕ್ಕಿದೆ ನಮ್ಮ ಪುಣ್ಯ ಅಲ್ವಾ ಸ್ನೇಹ? ಸೀಟ್ ಸಿಕ್ಕಿರೋದೇ ಹೆಂಗೆ ಪುಣ್ಯ. ಪಕ್ಕನೇ ಸಿಕ್ತು. ಇನ್ನು ಮುಂದೆನೂ ಇತ್ತು ಒಂದೆರಡು ಸೀಟು, ಬಟ್ ಪಕ್ಕ ಕೂತ್ಕೊಬೇಕಲ್ಲ ಗೈಸ್. ಇಷ್ಟು ದೂರ ಹೋಗ್ತೀವಿ, ಟ್ರಾವೆಲ್ ಮಾಡ್ತೀವಿ. ಬಸ್ ಯಾವುದೋ ಅಂಕಲ್ ನೋಡ್ತವ್ರೆ ಸ್ನೇಹ ಅಂತ ಓಕೆ, ಆಮೇಲೆ ಸಿಗ್ತೀವಿ. ಕಡೂರಿಗೆ ರೀಚ್ ಆದಮೇಲೆ ಸಿಗ್ತೀವಿ. ಬಾಯ್ ಎಲ್ಲ ಆಮೇಲೆ ಸಿಗ್ತೀವಿ. ಹಾಫ್ ಆನ್ ಅವರ್ ನಿಲ್ಲಿಸ್ತಾನಾ ಏನು ಇಲ್ಲ, ಹಾಫ್ ಆನ್ ಅವರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಇದು ಶಿವಮೊಗ್ಗ ಬಸ್ಸು. ನಾವು ಕಡೂರಲ್ಲಿ ಇಳ್ಕೊತೀವಿ. ಇನ್ನೂ ಹೋಗ್ಬೇಕಲ್ಲ ಅವರು, ಇನ್ನು ಆಲ್ಮೋಸ್ಟ್ ಇನ್ನೂ 150+ ಕಿಲೋಮೀಟರ್ಸ್ ಇರ್ಬೋದು ಅವ್ರಿಗೆ, ಮೇ ಬಿ. ಐ ಆಮ್ ನಾಟ್ ಶ್ಯೂರ್. ಬನ್ನಿ. ಓಕೆ, ಜಂಕ್ ಒಳ್ಳೆಯದು ಜರ್ನಿ ಮಾಡಬೇಕಾದ್ರೆ ನಮಗೆ ನಾವೀಗಂತೂ ಆದರೆ ಚೆನ್ನಾಗಿ ತಿಂತೀವಲ್ಲ. ನಾವಿನ್ನು ಮೆಜೆಸ್ಟಿಕ್ ಟು ದೊಡ್ಡಬಳ್ಳಾಪುರ ಬಂದ್ರೂ ತಿಂತೀವಿ. ಹಾಗೆ ನಮಗೆ ನಾವೆಲ್ಲ ಜಾಸ್ತಿ ಇಂಥವೇ ತಿನ್ನೋದು. ಈ ಥರದ್ದು ತಿನ್ನೋದು. ಇದು ಚಿಪ್ಸು, ಚಟ್ನಿ ಚಿಪ್ಸ್, ಪೊಟ್ಯಾಟೊ ಚಿಪ್ಸು ಮತ್ತು ವೀಲ್ ಚಿಪ್ಸು, ಚಕ್ಲಿ ನಿಪ್ಪಟ್ಟು, ಸಮೋಸ, ಮೆಜೆಸ್ಟಿಕ್ ಸಮೋಸ ಅದೆಲ್ಲ. ಹಿಂಗೆ ಹೊರಗಡೆ ಎಲ್ಲ ತೋರಿಸ್ತಾ ಇದೆ. ಇಲ್ಲಿ ಬರ್ತಲ್ಲ ಕ್ಯಾಮ್ರಾ. ಇವಾಗ ಕಡೂರು ಬಂದು ಇಳ್ಕೊಂಡು ಇವಾಗ ಚಿಕ್ಕಮಂಗ್ಳೂರು ಬಸ್ ಹತ್ತಿದ್ವಿ. ಇಲ್ಲಿಂದ ಒಂದು ಸ್ವಲ್ಪ 5-6 ಕಿಲೋಮೀಟರ್ಸ್ ಇದೆ ಅಷ್ಟೇ ಟೆಂಪಲ್ಗೆ. ಅಲ್ಲಿ ಹೋಗಿ ಅಲ್ಲಿ ಇಳಿದು ಮತ್ತೆ ಇನ್ನೊಂದು ಆಟೋದಲ್ಲಿ ಹೋಗ್ಬೇಕು. ಹಿಂದೆ ಅಂಕಲ್ಗಳು ಸ್ವಲ್ಪ ಮಾತಾಡ್ತಿದ್ದಾರೆ ಜೋರಾಗೆ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ಹೋಗಿ ಟೆಂಪಲ್ಗೆ ಹೋಗಿ ಆಮೇಲೆ ಅಲ್ಲಿ ಸಿಗ್ತೀವಿ. ನಾವೇನು ಗೊತ್ತಾ, ಕಡೂರು ಇಳ್ಪಾ ಬಸ್ ಸಿಗ್ತಾ, ಬಸ್ಸಿದ್ದು ಚಿಕ್ಕಮಂಗ್ಳೂರು ಬಸ್ಸು. ಟಿಫನ್ ಮಾಡೋದು ಮರ್ತೋಗ್ಬಿಟ್ವಿ. ಸ್ನ್ಯಾಕ್ಸ್ ತಿಂದಿದ್ವಲ್ಲ, ಚೆನ್ನಾಗಿ ಹೊಟ್ಟೆ ತುಂಬಿಟ್ಟಿದ್ದು, ಮರ್ತೋಗ್ಬಿಟ್ವಿ. ಸೊ ಇವಾಗ ಇಲ್ಲಿ ಟೆಂಪಲ್ ಹತ್ರ ಏನು ಹೋಟೆಲ್ಸ್ ಏನೂ ಇಲ್ಲ, ನೋಡಬೇಕಲ್ಲಿ ನೋಡ್ಬಿಟ್ಟು ನೋಡ್ತೀವಿ. ಬೇಗನೆ ಬಂದ್ಬಿಡ್ತೀವಿ. ಬೇಗ ಎಷ್ಟು ಇವಾಗ ಟೈಮು 11 ಅನ್ನಂಗೆ ರೀಚ್ ಆದ್ವಿ ಕಡೂರಿಗೆ. ಬೆಳಗ್ಗೆ 5:30 ಹೊರಟಿದ್ದಕ್ಕೆ 11ಗೆ ಕಡೂರಿಗೆ ರೀಚ್ ಆಗಿದ್ದೀವಿ. ಬನ್ನಿ ಗೈಸ್, ಇವಾಗ ಇಳ್ಕೊಂಡು ಆಟೋ ಹತ್ತಿದ್ದೀವಿ. ಇವಳನ್ನ ನಂಬ್ಕೊಂಡು ಹತ್ತಿದೆ ಆಟೋ ಹತ್ತಿದ್ದೀವಿ. ಇನ್ನು ಇವರು ಬರ್ತಾ ಇಲ್ಲ, ಡ್ರೈವರ್ ಇಲ್ಲ, ಬಟ್ ಅದು ಕೂತಿದ್ದೀವಿ. ಬೇರೆ ಆಟೋದವ್ರು ಹೇಳಿದ್ರು ಟೆಂಪಲ್ಗೆ ಹೋಗೋಕ್ಕೆ ಪುಟ್ಟಂಜಿದೆ. ಆ್ಯಂಡ್ ಮಳೆ ಬರ್ತಿದೆ. ಸ್ನೇಹನ್ ಮಾತು ಇಗ್ನೋರೆನ್ಸ್. ಬಸ್ ಹತ್ಕೊಂಡು ಹೋಯ್ತಾ ರೆಡ್ ಬಸ್. ನಾನು ಗೊತ್ತಾಯ್ತು ಹೋಗು
ಗೈಸ್ ನಾವು ಅಂದ್ಕೊಂಡಿದ್ದೀವಿ ಹೋಗ್ಬೇಕಾದ್ರೆ ಬಾಲ್ ಗಣೇಶ್ ಹೋಗ್ಬೇಕಾದ್ರೆ ಸ್ನೇಹನೇ ಬೇರೆ ಬಸ್ಸು ನಾನೇ ಬೇರೆ ಬಸ್ ಅಂತ. ಸಾರಿ, ಬಾಲಾಂಜನೇಯ, ಬಾಲ್ ಹನುಮಾನ್. ಓಕೆ, ನಾವು ಅಂದ್ಕೊಂಡಿದ್ದೀವಿ ನಾವಿಬ್ರು ಬೇರೆ ಬೇರೆ ಬಸ್ಸಲ್ಲಿ ಹೋಗ್ಬೇಕು ಅಂತ. ಜೊತೆ ಹೋಗಲ್ಲ, ರೂಟೇ ಗೊತ್ತಿಲ್ಲ. ರೂಟ್ ನನಗಲ್ಲ, ಇವಳು ಗೊತ್ತಿಲ್ಲ ಗೈಸ್. ನಾನು ಹೇಳ್ಕೊಟ್ಟಿಗೆ ಅದಕ್ಕೂ ಕಡೂರಲ್ಲೇ ಎಳಿತಾ ಇರಲಿಲ್ಲ. ಕಡೂರು ಬಂದೋಳೆ ನಿದ್ದೆ ಮಾಡ್ತೀನಿ ಅಂತ ನಿದ್ದೆ ಮಾಡ್ಕೊಂಡು ಕೂತೋಳೆ. ಇಳಿಬೇಕು ಬಾ ಅಂತ ಕರ್ಕೊಂಬಂದಿದ್ದು. ಗೂಗಲ್ ಮ್ಯಾಪ್ ಐತೆ, ಈಗ ನಾನು ಹೋಗ್ತೀನಿ. ಗೂಗಲ್ ನಡ್ಕೊಂಡು ಹೋಗ್ಬಿಡು ಸ್ನೇಹ, ಪಾದಯಾತ್ರೆ ಕಡೂರು ಟು ದೊಡ್ಡಬಳ್ಳಾಪುರ ನೀನು ಮಾಡಿಬಿಡು. ಮಳೆ ಜೋರಾಯಿತು, ಮಳೆ ತುಂಬ ಜೋರಾಗಿದೆ. ಡ್ರೈವರ್ ಯಾರು ಅಂತಲೂ ಗೊತ್ತಿಲ್ಲ. ಇದಕ್ಕೆ ಕೂತಿದ್ದೀವಿ ಸೇಮ್ ಬರಲ್ಲ. ನಾವು ನೋಡು ಬ್ರೇಕ್ಫಾಸ್ಟ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀವಿ. ಅಲ್ಲ, ನಾನು ಎಲ್ಲಿ ಇಳಿಬೇಕು ಅಂತ ಟೆನ್ಷನ್ನು. ಇನ್ಸ್ಟಾ ಸ್ಕ್ರಾಲ್ ಮಾಡ್ಕೊಂಡು ಅಕ್ಕ ಸ್ನೇಹ ಅಕ್ಕ ನೆಟ್ ಖಾಲಿ ಆಗ್ಬಾರ್ದ. ಕರೆನ್ಸಿ ಎಕ್ಸಿಟ್ ನಾವು ಇದೇ ಎಷ್ಟು ಗಂಟೆಗೆ ಸ್ನೇಹ? 11:40. ಇನ್ನೇನು 12 ಗಂಟೆ ಆಗುತ್ತೆ. ಇಲ್ಲೇ ಇಷ್ಟೊತ್ತು. ಇನ್ನು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನಮ್ಮ ಸ್ನೇಹ ತಲೆ ಸಿಕ್ಕಾಪಟ್ಟೆ ನೋಡ್ತಿದೆ ಅಂತೆ. ಅವ್ರ ಜೊತೆ ಬಂದು ನನಗೆ ತಲೆನೋವು ಬಂದ್ಬಿಡ್ತಪ್ಪ. ಅದಕ್ಕೆ ಅಂದ್ಕೊಂಡಿದ್ದೀವಿ ಅವಳೇ ಬೇರೆ ಬಸ್ ನಾನೇ ಬೇರೆ ಬಸ್. ನೋಡ್ತೀನಿ. ಹೆಂಗಿದ್ರು ಆಧಾರ್ ಕಾರ್ಡ್ ಇದೆ, ಆದರೆ ನಾನ್ ಸ್ಟಾಪ್ ಬಸ್ ಅಂತೂ ತುಂಬ ಲೇಟಾಗಿ ಬಂತು ಗೈಸ್. ತುಂಬ ಲೇಟಾಗಿ ಬಂತು. ನಾನ್ ಸ್ಟಾಪ್ ಅಂತ ಅಂದರೆ ಎಲ್ಲ ಕಡೆ ಸ್ಟಾಪ್ ಕೊಟ್ಟಂಗೆ ಕೊಟ್ಕೊಂಬಂದರು ಅಲ್ವ ಸ್ನೇಹ. ತುಂಬ ಲೇಟಾಗಿ ಬಂದರು. ನಾವೊಂದು 20 ಸೀಟು ಅಂತೂ ಚೇಂಜ್ ಮಾಡಿದ್ವಿ. ಅಲ್ಲಿ ಮುಂದೆಯಿಂದ ಅಲ್ಲಿ ಹಿಂದೆ ಕುಗ್ತಾಯಿತ್ತು. ಆಮೇಲೆ ಇನ್ನೂ ಒಂದು ಸೀಟ್ ಮುಂದೆ ಬಂದ್ವಿ, ಆಮೇಲೆ ಮತ್ತೆ ಇನ್ನೂ ಮುಂದೆ ಬಂದ್ವಿ. ಸೊ ಇಷ್ಟು ಆಗಿತ್ತು. ದೇವಸ್ಥಾನಕ್ಕೆ ಹೋಗಿ ಸಿಗ್ತೀವಿ. ಲರ್ನ್ ಆಯಿತಾ? ಹೋದ್ಸಲ ಬಂದಾಗ ಇಲ್ಲೆಲ್ಲ ನೀರಿತ್ತು. ಸ್ನೇಹ ಬರ್ತಿರೋ ಕಾರಣ ಇಲ್ಲೆಲ್ಲ ನೀರೆಲ್ಲ ತೆಗೆದು ಖಾಲಿ ಮಾಡಿಸ್ಬಿಟ್ಟವ್ರೆ, ಕ್ಲೀನಾಗಿ ಓಡಾಡಲಿ ಅಂತ. ಪೈಪ್ ಹಾಕ್ಸಿದ್ದೆ ನಮ್ಮ ಮನೆಗೆ. ಎಲ್ಲ ನಿಮ್ಮ ಮನೆಗೆ ಬಿಡಿಸ್ಕೊಂಬಿಟ್ಟಿದ್ಯಾ? ಜಾರ್ ಬಿದ್ದಿದ್ದು ವೈಟ್ ಪ್ಯಾಂಟು ಸ್ನೇಹ ಚಾಕ್ಲೇಟ್ ಆಗಿಬಿಟ್ಟತ್ತು. ನನ್ನನ್ನು ಮಾಡು ಸ್ನೇಹ ಅಂದರೆ ಆರಾಮಾಗಿ ಸಿರು. ಇಲ್ಲಿ ನನಗೆ ಗೊತ್ತಿರಲಿಲ್ಲ. ಹಿಂಗೆ ಮಾಡು. ಜನಗಳೇ ಇಲ್ಲ. ನಾನು ಹೇಳಿಲ್ವಾ? ಸೊ ಹ್ಯಾಪಿ. ಬೇಗ ಹೋಗ್ಬೋದು. ಮಳೆ ಬೇರೆ ಬರ್ತಾ ಇತ್ತಲ್ಲ, ನದಿ ಅದಕ್ಕಿಲ್ಲ ಅಂತ ಜನ ಇದ್ದಾರೆ ಆಂಟಿ. ಇದ್ದಾರೆ, ಸ್ವಾಮಿಗಳಿಲ್ಲ, ಪೂಜೆ ಮಾಡಿಕೊಡ್ತಾರೆ. ನೋಡಿ ಗೈಸ್, ಆಟೋಗೆ 200 ರೂಪಾಯಿ ಖರ್ಚಾಗಿತ್ತು. 200 ರೂಪಾಯಿ ಖರ್ಚಾಗಿತ್ತು ಹೋಗಿ ಬರೋಕ್ಕೆ. ಇವಾಗ 100, ಇವಾಗ ಬರ್ಬೇಕಾದ್ರೆ 100. ಇವಾಗ ಜನ ಇದ್ದು 30 ಅಲ್ಲ ಇರಬೇಕಲ್ಲ ಗೈಸ್. ನೋಡಿ ಇವಾಗ ದೇವ್ರಿಗೆ ಮಡ್ಲಕ್ಕಿ ಕೊಡೋಕೆ ಸಾಕು ಬಿಡು, ಇಲ್ಲಿ ತೋರಿಸ್ಬೇಡ ಗೈಸ್. ಇವಾಗ ದರ್ಶನ ಎಲ್ಲ ಆಯಿತು. ಇವಾಗ ಎಷ್ಟು ಟೈಮ್ ಮೇಡಮ್? 1:30 ಅನ್ಕೊಳ್ರಿ. 1:15 ಆಗಿದೆ. ಇವಾಗ ಆಯಿತು ದರ್ಶನ ಎಲ್ಲ ಚೆನ್ನಾಗಿ. 2 ಸಲ ನಾವು ದರ್ಶನ ಮಾಡ್ಕೊಂಬಂದ್ವಿ. ಅಷ್ಟೊಂದೇನು ರಶ್ ಇರಲಿಲ್ಲ. ಅದಕ್ಕೋಸ್ಕರ ಬಂದು ಇವಾಗ ಹೀಗೆ ಕಡೂರು ಬಸ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಕಡೂರಿಗೆ ಹೋಗಿ ಅಲ್ಲಿಂದ ಬ್ಯಾಂಗ್ಳೂರು ಬಸ್ ಹತ್ತಿದ್ರೆ ಬ್ಯಾಂಗ್ಳೂರು ಬಸ್ ಇದ್ದಾನೆ. ಬ್ಯಾಂಗ್ಳೂರು ಬಸ್ ಹತ್ತಿದ್ರೆ ತುಮಕೂರಿಗೆ ಹೋಗಿ ಅಲ್ಲಿಂದ ಹೋಗೋದು. ಅಲ್ಲಿಂದ ಹೋಗಿ ಮನೆಗೆ ಹೋಗಿ ತುಮಕೂರಿಗೆ ಹೋಗಿ ತುಮಕೂರಿಂದ ದೊಡ್ಡಬಳ್ಳಾಪುರ ಬಸ್ ಹೋಗಬೇಕು. ಚೆನ್ನಾಗಿತ್ತು ದರ್ಶನ. ಸ್ನೇಹ ನಿನ್ಗೆ ಹೆಂಗೆ ಅನಿಸ್ತು? ನಂದಿದ್ದು 3rd ಟೈಮು, ಸ್ನೇಹದ 1st ಟೈಮು. ಹೇಗೆ ಅನಿಸ್ತು ದೇವಸ್ಥಾನಕ್ಕೆ ಬಂದು? ಚೆನ್ನಾಗಿತ್ತಾ? ನನ್ನ ಫ್ರೆಂಡ್ ಸ್ನೇಹನೂ ಅಷ್ಟೇ ಎಷ್ಟೊಂದು ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದು.
ಅದು ನಾವು ಹೋಗ್ಬೇಕು ಅಂತೀರ ಇನ್ನು ಮುಂದೆ ಹೋಗ್ತಾನೆ ಇತ್ತು. ಫೈನಲಿ ಬಂದ್ವಿ, ದರ್ಶನ ಮಾಡ್ಕೊಂಡ್ವಿ ಆ್ಯಂಡ್ ಪ್ರಸಾದ ತಿಂದ್ವಿ. ಇಲ್ಲಿ ಪ್ರಸಾದ ಕೊಟ್ಟರು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದೆ ಮರ್ತೋಗ್ಬಿಟ್ಟೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಬರೀ ಸ್ನ್ಯಾಕ್ಸ್ ತಿಂದಿದ್ವಿ ಅಷ್ಟೇ. ಇಲ್ಲಿ ಬಂದು ಟೈಮ್ ಆಗುತ್ತೆ ಅಂತ ಗೊತ್ತಿತ್ತು, ಆಮೇಲೆ ಆಟೋದವರು ಲೇಟ್ ಮಾಡಿದ್ರು. ಸೊ ಪ್ರಸಾದನೂ ತಿನ್ನಕ್ಕೆ ಅಯ್ಯೋ ನಿಲ್ಲಿಸ್ಲೇ ಇಲ್ಲ ಬಸ್ಸು ಗಾಯ್ಸ್. ದಾವಣಗೆರೆ ನಾನ್ ಸ್ಟಾಪ್ ಅನ್ಸುತ್ತೆ, ಇಲ್ಲಿ ನಿಲ್ಲಿಸಲ್ಲ ಅನಿಸುತ್ತೆ. ಶಿವಮೊಗ್ಗ ಬಸ್ ಆದರೆ ಸ್ಟಾಪ್ ಕೊಡ್ತಾರೆ. ಶಿವಮೊಗ್ಗ ಚಿಕ್ಕಮಂಗ್ಳೂರು ಬಸ್, ಚಿಕ್ಕಮಂಗ್ಳೂರು ಟು ಕಡೂರು ಬಸ್ ಆದರೆ ಸ್ಟಾಪ್ ಕೊಡ್ತಾರೆ ಇಲ್ಲಿ. ಸೊ ಭ್ರಾಂತಿ ನೋಡ್ತವ್ರೆ, ಎಲ್ಲ ಮಾತಾಡ್ತಾ ಕೂತ್ಕೊಂಡು ನಾವು ಅದಕ್ಕೆ ಈ ಸೈಡ್ ಬಂದು ಎಲ್ಲ ಮಾತಾಡ್ತಾ ಇದ್ವಿ. ಆಮೇಲೆ ಇನ್ನೊಂದು ಅಷ್ಟೇ ಟಿಫನ್ ಇವಾಗ ಹೋಗಿ ಟಿಫನ್ನು ಸ್ಕಿಪ್ಪು. ಲಂಚು ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಸ್ವಲ್ಪ ಆಯಿತು. ಇವಾಗ ಹೋಗಿ ಕುಂಕುಮ ಎಲ್ಲ ಆಗ್ಬಿಟ್ಟೈತೆ ಕೈಗೆ. ಇವಾಗ ಹೋಗಿ ನೋಡ್ಬೇಕು ಪ್ರಸಾದ ಅಂತಲೇ ಬರುತ್ತೆ. ಬ್ರೇಕ್ಫಾಸ್ಟ್ ಊಟನೋ ಏನೋ ಒಂದು ಮಾಡಬೇಕು. ಲಂಚ್ ಬ್ರೇಕ್ಫಾಸ್ಟ್ ಊಟನೋ ಅಂತ ಅಂದೆ ಮಾಡಬೇಕು. ಇವತ್ತು ದೂರ ಅಲ್ವಾ ಇದು, ಇಲ್ಲಿಂದ 1 hour ಚಿಕ್ಕಮಂಗ್ಳೂರು ಅಷ್ಟೇ ಗೈಸ್, 1 hour ಅಷ್ಟೇ. ಆಲ್ರೆಡಿ ನಾವು ಆಲ್ಮೋಸ್ಟ್ ಸಕ್ರಾಯಪಟ್ಟಣಕ್ಕೆ ಹೋಗಿ ಬಂದ್ವಿ. ನಮ್ಮ ಅಮ್ಮಂಗೆ ಹೇಳಿಲ್ಲ, ನಮ್ಮ ಅಮ್ಮಂಗೆ ಸುಳ್ಳೇ ಹೇಳಿದೆ ಗಾಯ್ಸ್. ಅವ್ರಿಗೆ ನಾನು ಸ್ಟಾಪ್ ಬಂದಾಗ ಹೇಳಿ ಅಂತ ಹೇಳಿದ್ದೆ, ಅವ್ರು ಹೇಳಿಲ್ಲ. ನಾವು ಹೇಳಿದ್ವಿ, ಅಂಕಲ್ ಹೇಳಲಿಲ್ಲ. ಅದಕ್ಕೆ ಇನ್ನೇನು ಸಕ್ರಾಯಪಟ್ಟಣ ಹತ್ರ ನಮ್ಗೆ ಏನಾದ್ರು ನಾವೇನಾದ್ರು ಕೇಳಿಲ್ಲ ಅಂತ ಹೇಳಿದ್ರೆ ಚಿಕ್ಕಮಂಗ್ಳೂರಿಗೆ ಹೊರಟಾಗ್ತಿದ್ವಿ. ಚಿಕ್ಕಮಂಗ್ಳೂರಿಗೆ ಹೋಗ್ಬಿಡ್ತಾ ಇದ್ವಿ ನಾವು. ಇಲ್ಲ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇರಲಿಲ್ಲ, ಅಷ್ಟೊಂದು ನಿಯರ್ ಇಲ್ಲ, ಸಕ್ರಾಯಪಟ್ಟಣ ಹಿಂದೆನೇ ಇರೋದು. ಮ್ಯಾಪ್ ಹಾಕಿದ್ವಲ್ಲ, ಸೀದಾ ಮ್ಯಾಪ್ ಹಾಕಿದ್ವಿ. ನಾನೇನು ಇನ್ನೂ ಹೋಗ್ತಾನೆ ಐತೆ. ಇಲ್ಲಿಂದ ಇನ್ನೂ 1.5 kilometer ತೋರಿಸೋದು. ಅದಕ್ಕೆ ಇನ್ನೂ ಮುಂದೆನೇ ಅಂದ್ಕೊಂಡ್ರೆ ಆಯ್ತು ಬಿಡಿ, ಏನೋ ಆಯಿತು. ಸಕ್ರಾಯಪಟ್ಟಣ ನಮ್ಮ ಫ್ರೆಂಡ್ ಸ್ನೇಹ ನೋಡಿಲಿಲ್ಲ, ಅದಕ್ಕೆ ತರ್ಸ್ಕೊಂಬಂದೆ. ಓಕೆ ಗೈಸ್, ನಾನು ಲಂಚ್ ಮಾಡಬೇಕು ಗೈಸ್. ಇವಾಗ ಕಡೂರಿಗೆ ಬಂದ್ವಿ, ಊಟಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಯಾವುದೋ ಶ್ರೀ ಸಾಗರ ಉಡುಪಿ ಹೋಟೆಲ್ ಅಂತ ಇದೆ, ನೋಡೋಣ ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ವಿ. ಬಸ್ ಸ್ಟ್ಯಾಂಡ್ ಒಳಗೆ ನಾವು ಹೋಗಲೇ ಇಲ್ಲ, ಹೋಟೆಲ್ ಇದೆಯೋ ಅಂತ ಇಲ್ವೋ ಅಂತ ನೋಡೋಕ್ಕೆ. ಬಂದ ತಕ್ಷಣ ಎದ್ದೇಳ್ಬಿಟ್ರು. ಏನು ಗೊತ್ತಾ, ನಮ್ಮ ಬಸ್ಸಲ್ಲಿ ಇಬ್ಬರು ಹಂಗೆ ಮಲ್ಕೊಂಬಿಟ್ಟಿದ್ರು. ಕಡೂರು ಬಂದರೆ ಎದ್ದೇ ಇಲ್ಲ, ಗಂಡ ಹೆಂಡ್ತಿ ಇಬ್ಬರು ಮಲ್ಕೊಂಬಿಟ್ಟವ್ರೆ. ನಾನೇನೋ ಕೂತಿದ್ದಾರೆ, ಲಾಸ್ಟಲ್ಲಿ ಎದೊಳ್ತಾರೇನೋ ಅಂದ್ಕೊಂಡೆ ಎದ್ದು ಬರ್ತಾರೆ ಅಂತ. ನೋಡಿದ್ರೆ ಡ್ರೈವರ್ ಹಲೋ ಅಂತ ಕರೀತಿದ್ದೆ, ಅವಾಗ ಗೊತ್ತಾಯ್ತು. ಓಕೆ, ರೋಡ್ ಕ್ರಾಸ್ ಮಾಡಬೇಕು. ಆರ್ಡರ್ ಮಾಡಿದ್ವಿ. ನನ್ನ ಫ್ರೆಂಡ್ ತಿನ್ನೋ ನಿಂದು ಕಾಣಿಸ್ಬೇಕು. ಒಂದಿಂದ ಮಿಡಲ್ ಇಲ್ಲಿ ಎಷ್ಟೊಂದು ಜನ ನೋಡ್ತಿದ್ದಾರೆ. ನಾನು ನೋಡ್ತಿದ್ರು, ನಾನು ಕೇರ್ ಮಾಡಲ್ಲ. ಕ್ಯಾಪ್ಸಿಕಮ್ಮೇ ತಿನ್ನಲ್ಲ. ಚೆನ್ನಾಯ್ತು. ಈ ಕಡೆ ಬಸ್ ನಮ್ಮ ಫ್ರೆಂಡ್ ಕಾಣಿಸ್ಬೇಕು ಫಸ್ಟ್ ನನಗಿಂತ ಮುಂಚೆ. ಬಜ್ಜಿನ ನಾನು ಇದು ಮಾತ್ರ ತಿನ್ನೋದು. ಕಾಸು ಕೊಟ್ಟಿದ್ದೆ ಹಂಗಂದ್ರೆ ಇದಕ್ಕೂ ಕಾಸು ಕೊಟ್ಟಿದ್ದೆ. ತಿಂತೀಯ ಬಾಳೆಹಣ್ಣು? ಹಿಂಗೆಲ್ಲ ಮಾಡೋದು. ನನ್ನ ಫ್ರೆಂಡ್ ಇಲ್ಲಿ ಏನಾದ್ರು ತಿಂತ ಅಂತ ತಲೆ ತಿನ್ಕೊಳ್ಳೆ ಗಾಯ್ತು. ಏನು ತಿಂತೀಯಾ? ಬೇಡ, ಮತ್ತೆ ಅಲ್ಲಿವರೆಗೂ ಹಂಗೆ ಇರಬೇಕು, ತುಮಕೂರ್ವರೆಗೂ. ನೋಡಿ ನನ್ನ ಫ್ರೆಂಡಿಗೆ ಬೇಕು, ಅದಕ್ಕೆ ಏನು ತಿಂತೀನಿ ಅಂತ. ನಾನು ಹೊಟ್ಟೆ ತುಂಬ ತಿಂದೆ, ಓಡಾಡೋಗಿದ್ದೆ. ಏನು ತೊಗೊಳ್ಳೋಣ ಗೈಸ್? ಏನು ತೊಗೊಳ್ಳೋಣ? ನನ್ನ ಫ್ರೆಂಡ್ಗೆ ಇವಾಗ ಕುಲ್ಫಿ ಮೇಲೆ ಕಟ್ಬಿಟ್ಟಿದ್ವಿ. ಕುಲ್ಫಿ
ಕೊಡ್ಲ ಇದು ಕೊಡ್ಲ ಯಾವ್ದು ಚೆನ್ನಾಗಿರುತ್ತೆ ಇದು ಕೊಡ್ಲ ಮಲಾಯಿ ಕೊಡ್ಲ ಯಾವ್ದು ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಬೇರೆ 70 ಕ್ಯಾಶ್ ಶೀಲ್ದ ಕ್ಯಾಶ್ ಬಾಟ್ಲಿ ನೋಡಿ ಏನು ಕೊಡ್ತಿದ್ದಾಳೆ ಗೈಸ್ ಇಷ್ಟ ತನಕ ಮಳೆ ಬರ್ತಾಯಿತ್ತು ಆಗಲೇ ಸಡನ್ನಾಗಿ ಬಿಸಿಲು ಅದಕ್ಕೆ ಐಸ್ ಕ್ರೀಮ್ ತೊಗೊಂಡಿದ್ದೀವಿ ಹೋಗ್ತೈತೇನೋ ಇದು ಮೆಲ್ಟ್ ಆಗಿಬಿಡುತ್ತೆ ಇವಾಗ ಇಷ್ಟು ಲಾಂಗ್ ಜರ್ನಿ ಅಲ್ಲ ತುಮಕೂರವರೆಗೂ ಅಲ್ಲ ಅದಕ್ಕೆ ಊಟ ಮಾಡ್ಕೊಂಡು ವಾಟ್ರ್ ಬಾಟ್ಲು ತೊಗೊಂಡಿದ್ದೀವಿ ಹೆವಿ ಆಗೋಗ್ಬಿಡ್ತು ಸೀಟ್ ಸಿಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ ಸೀಟ್ ಸಿಗೋರೆ ಕುತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋದು ಎಷ್ಟೊಂದು ಬಸ್ಸಸ್ ಇದೆ ಎಲ್ಲಿ ಯಾವ್ದು ಮೇ ಬಿ ಶಿವಮೊಗ್ಗ ತರೀಕೆರೆ ಬಸ್ ಶಿವಮೊಗ್ಗ ಅಲ್ಲಿದೆ ಆಮೇಲೆ ನೋಡಿ ನೀನು ರೈಸ್ ನನಗೆ ಬೈತಿದ್ದಾಳೆ ನೀನು ನನ್ನಿಂದ ಎಷ್ಟು ಹೊಟ್ಟೋಯ್ತು ನೋಡು ತಿನ್ನು ಅದು ನೆಕ್ಬೇಕು ಅನಿಸ್ತಾ ಇದೆ ನೆಕ್ಕು ಸ್ನೇಹ ಏನಾಗಲ್ಲ ಇಲ್ಲೆಲ್ಲ ನೋಡ್ತಿದ್ದಾರೆ ಅಂತ ಪಾಪ ಶೈ ಪಡ್ತಿದ್ದಾರೆ ಓಪನ್ನೇ ಮಾಡಿಲ್ಲ ಗೈಸ್ ಇನ್ನೂ ಓಪನ್ನೇ ಮಾಡಿಲ್ಲ ನೋಡ್ರಿ ಹಂಗೆ ಎಳ್ಕೊಳ್ತಾ ಇರೋದು ಫುಡ್ನ ನನ್ನ ಫ್ರೆಂಡ್ಸ್ ಯಾರೂ ವೇಸ್ಟ್ ಮಾಡಲ್ಲ ಏನಂತೀವಿ ಸ್ನೇಹ ಗೈಸ್ ಐಸ್ ಕ್ರೀಮ್ ತಿನ್ನೋದಲ್ಲ ಕುಡಿಯೋದು ಇವಾಗ ಓಪನ್ ಮಾಡ್ತಾಳೆ ನಂದಕ್ಕೆ ಮೇಲೆ ಅಷ್ಟು ಅಯ್ಯೋ ಆಗಿದೆ ನನ್ನ ಕೈಯಲ್ಲಿ ಇಟ್ಕೊಂಡೇ ಇತ್ತು ನಾನು ಐಸೇ ತಿನ್ನಲ್ಲ ಹೇಳ್ಬೇಕು ಬೇಗ ನೆಕ್ಕೊಂಡ್ರೆ ಚೆನ್ನಾಗೈತೆ ಟೇಸ್ಟ್ ಮಾತ್ರ ಮಸ್ತ್ ಸೋಲೋಗ್ತೈತೆ ನಾನು ನೋಡ್ತೀನಲ್ಲ ಅದ್ರೊಳಗೆ ನೀನು ಕೊಡ್ಸಿದಿ ಅಂತ ತಿಂತೀರ ಸ್ನೇಹ ಬಸ್ಸೇ ಬಂದಿಲ್ಲ ಗೈಸ್ ಸಾಕು ಇದ್ದೀವಿ ನೋಡು ನಿಂತಿದ್ದೀವಿ ಗೈಸ್ ಮುಂದೆ ನುಗ್ಗಿ ಮಾಡೋರು ಯಾರು ಗೈಸ್ ನೋಡಿ ಬೆಂಗಳೂರಿಗೆ ತುಮಕೂರು ಬಸ್ ಸ್ಟ್ಯಾಂಡ್ ಇದು ಬೆಂಗಳೂರಿಗೆ ಕ್ಯೂ ಅಲ್ಲಿ ನಿಂತಿರ್ತಾರೆ ಭಾನುವಾರದ ತೊಂದರೆ ಅಲ್ಲ ನೋಡಿ ಅಷ್ಟು ಗಾಯ್ಸ್ ಇವಾಗ ಮನೆಗೆ ಬಂದು ರೀಚ್ ಆದೆ ಸ್ನೇಹ ಅವ್ರ ಮನೆಗೆ ಹೋದ್ಲು ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 8 ಗಂಟೆ 7:45 ಆಗಿದೆ 8 ಗಂಟೆ ಆಗುತ್ತೆ ಬೆಳಗ್ಗೆ 5:15ಗೆ ಪ್ಲ್ಯಾನ್ ಮಾಡಿದ್ರೆ ಚಿಕ್ಕಮಂಗ್ಳೂರಿಗೆ ಹೋಗಿ ಬರ್ಬೋದು ನಾವೇನು ಮಾಡಿದ್ವಿ ಗೊತ್ತಾ ಡ್ಯಾಡಿ ನೋಡಿ ನಮ್ಮ ಡ್ಯಾಡಿ ಏನು ಮಾಡಿದ್ವಿ ಗೊತ್ತಾ ಅಲ್ಲಿ ಸರಸ್ವತಿಪುರದಲ್ಲಿ ಇಳ್ಕೊಬೇಕು ತಾನೆ ಫಸ್ಟ್ನೇ ಸ್ಟಾಪ್ ಅಂತ ನಂಗೆ ಗೊತ್ತಿರಲಿಲ್ಲ ಇದು ಸಕ್ರಾಯಪಟ್ಟಣ ಇನ್ನೇನು ನಿಯರ್ ಹೋದಂಗೆ ಅವ್ರಿಗೆ ಹೇಳಿದ್ವಿ ನಾವು ಕಂಡಕ್ಟರ್ಗೆ ಹೇಳಿದ್ರೆ ಅವ್ರು ಮರ್ತೋಗ್ಬಿಟ್ಟವ್ರೆ ಆಮೇಲೆ ಅವ್ರೇನು ಮಾತಾಡಲಿಲ್ಲ ಇಲ್ಲಿಂದ ಮತ್ತೆ ರಿವರ್ಸು ಬರುತ್ತಮ್ಮ ಬಸ್ಸು ಅವಾಗ ಬನ್ನಿರಿ ಅಂತಂದರು ಆಮೇಲೆ ಹೋಗಿ 2 ಸಲ ದರ್ಶನ ಮಾಡಿ ಎಲ್ಲ ಚೆನ್ನಾಗಾಯಿತು ಚೆನ್ನಾಗಿತ್ತು ಇವತ್ತಿನ ಡೇ ಆ್ಯಂಡ್ ನಮ್ಮ ಫ್ಯಾಮಿಲಿ ಕೂಡ ನಾವು ಹೋಗ್ತೀವಿ ಅವಾಗೂ ಕೂಡ ವ್ಲಾಗ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಟಾಟಾ ಬಾಯ್ 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 ನಮ್ಮಮ್ಮನ ಹತ್ರ ಬಾಯ್ ಹೇಳಿಸ್ಬಿಡ್ತೀನಿ ನಮ್ಮಮ್ಮ ಪಾಪ ಮಮ್ಮಿ ಬಾಯ್ ಹೇಳು ಬಾಯ್ ನಮ್ಮಮ್ಮನೂ ಪಾಪ ಬರಬೇಕಿತ್ತು ಗಾಯ್ಸ್ ಬಂದಿಲ್ಲ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಿದ್ದಾರಲ್ಲ ಅದಕ್ಕೆ ಬರೋಕ್ಕಾಗಿಲ್ಲ
ಬಟ್ ನಾವೆಲ್ಲ ಹೋಗ್ತೀವಿ ಅಲ್ವಾ ಮಮ್ಮಿ ಬಾಯ್